ಕುಂತ್ರೆ ನಿಂತ್ರೆ ಅವಳದೇ ಧ್ಯಾನ, ಜೀವಕ್ಕೆಲ್ರಿ ಸಮಾಧಾನ, ಅವಳಿಗೆ ಎಷ್ಟು ಬಿಗುಮಾನ. ಇದ್ಯಾವ್ದಿದು? ನಮ್ಮೂರು ಹೊಸ್ದಾಗ್ ಬಂದಿರೋ ಸ್ಟ್ಯಾಂಪ್ ಇಲ್ದಿರೋ ಪೋಸ್ಟ್. ಲೀಲು ಅಣ್ಣ, ನೀನೇನು ಪೇಟೆಗೆ ಹೋಗ್ಲಿಲ್ವಾ? ಅಲ್ಲಮ್ಮ, ನೀನೇನೋ ಬೆಳಗ್ಗೆ ತಿಂಡಿ ಮಾಡಿಟ್ಬಿಟ್ಟು ಹೋದೆ. ನಾ ತಿಂಡಿ ತಿಂದೆ, ಅದ್ ಹಾಕ್ ಪೇಟೆಗೆ ಹೋಗ್ಲಿ? ಸರಿ, ನೀನ್ ತಿಂಡಿ ತಿನ್ಕೊಂಡು ಪೇಟೆಗೆ ಹೋಗು, ನಾನ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಆಯ್ತಮ್ಮ, ಆಯ್ತು. ಹಲೋ ಜೆಂಟಲ್ಮನ್, ಎಕ್ಸ್ಕ್ಯೂಸ್ ಮೀ, ಈ ವ್ಯಕ್ತಿ ಮನೆ ಏನೋ ಗೊತ್ತಾ ನಿಮ್ಗೆ? ನಮ್ ಸುಬ್ಬು. ಸುಬ್ಬು? ಸುಬ್ಬುನ ಇವನ ಹೆಸರು? ಹೌದು. ಇವನ್ ಮನೆ ಎಲ್ಲಿದೆ? ಇವನ್ಗೆಲ್ಲ ಐತೆ ಮನೆ ಮಠ. ಮತ್ತೆ ಇವ್ರ ಅಪ್ಪ ಇದ್ ಬದ್ದ ಆಸ್ತಿನೆಲ್ಲ ಸೂಳರ್ಗೋಸ್ಕರ ಕಳ್ಕಂಡ. ಇನ್ ಇವನು ಊರೂರು ಅಲಿತಾ ಪತ್ರೋಳಿ ತರ ತಿರುಗ್ತಾವನೆ. ಅದ್ ಸರಿ, ನೀವು? ನಾನು ಅವರ ಅಪ್ಪ. ಅಪ್ಪ? ಅವ್ರ ಅಪ್ಪನಿಗೆ ನಮ್ಮ ಅಪ್ಪ ತುಂಬಾ ಬೇಕಾದವ್ರು. ಹಂಗ ಮಗನ್ನ ಕರ್ಕೊಂಡ್ಬಂದು ಒಂದ್ ಒಳ್ಳೆ ಊಟ ಹಾಕು ಅಂದ್ರು. ಅದಕ್ಕೆ ಈ ನನ್ನ ಮಗನ್ನ ಹುಡ್ಕೊಂಡ್ ಬಂದಿದ್ದೀನಿ. ಏನ್ ಕೂತ್ಕೊಂಡು ನೋಡ್ತಾ ಇದ್ಯಾ? ಎತ್ಕೋ. ಏ ಮುತ್ಕಿ, ಅಳು ಚಂದ್ರಗಳು, ಈ ನಿನ್ನ ಮಗನ ಪರಿಸ್ಥಿತಿನ ನೆನ್ಸ್ಕೊಂಡಳು. 18 ವರ್ಷಗಳಿಂದ ನಾವು ಊರೊಳಗೆ ಹೋಗಂಗಿಲ್ಲ, ಯಾರ ಜೊತೆನೂ ಬೆರೆಯಂಗಿಲ್ಲ, ನನ್ನ ಮಗನು ನಮಗ್ ಮರ್ಯಾದೆ ಕೊಡ್ತಾ ಇಲ್ಲ. ಆ ಊರಿಗಿಂತ ಈ ಊರಿಗೆ ಏನ್ ದೊಡ್ಡದಲ್ಲ. ಯಾಕೆ ಹೇಳ್ತಾ ಇದ್ಯಾ? ಇದೆಲ್ಲ ನಿಂದ ಪ್ರಸಾದ ಕಣೆ, ಇದಕ್ಕೆಲ್ಲ ಕಾರಣ ನೀನೆ. ಹೇಳ್ತಾ ಇದ್ದೆ ಬರೋ ಇಲ್ಲಿ, ಅಷ್ಟ ಬರೋ. ನೋಡೋ, ಮುಂದೆ ನಡೆಯೋ ಸುಗ್ಗಿ ಉತ್ಸವಕ್ಕೆ ಮಾರಿಗುಡಿ ಪೈಲ್ವಾನನ್ನ ಕರೆಸು. ಈ ಊರ್ನವ್ರು ಯಾರು ಅವನ ಮೇಲೆ ಗೆಲ್ಬಾರ್ದು. ಆ ಅವಮಾನ ತಡೆಯಲಾರ್ದೆ ಗೌಡ ತಲೆ ತಗ್ಗಿಸ್ಬೇಕು. ನನ್ನ ಮೈ ಮೇಲೆ ಬಿದ್ದಿರೋ ಪರೆ ಅವನ್ ಮನ್ಸ್ ಮೇಲೆ ಬಿಡ್ಬೇಕು. ಸುಮ್ನಿರ್ರಿ. ಏನ್ರಿ ನಾನೇನ್ ಮಾಡ್ತಾ ಇದ್ದೀನಿ? ಅದು ಸೊಂಟ, ಇದು ಕೈ. ಅಯ್ಯಯ್ಯೋ, ಇದೇನಿದು? ತಟ್ಟೆಗೆ ಅನ್ನ ಹಾಕು ಅಂತಂದ್ರೆ ನಿನ್ ಅತ್ತಿಗೆ ತಲೆ ಮೇಲೆ. ನಾನ್ ಬಡ್ಸೋಗ್ ನೀವ್ ತಾನೆ? ನಾನೇನು ನೋಡಿ ಅತ್ತಿಗೆ, ಸೌಟ್ ಯಾರ ಕೈಲಿದೆ? ನಾನ್ ಮಗು ತರ ಕೂತಿದ್ದೀನಿ. ಯಾರು? ನೀನಾ? ಮುಖ ನೋಡು. ಸದ್ಯ ಸಾಂಬಾರಿಗೆ ಸೌಟ್ ಹಾಕ್ಲಿಲ್ಲ, ಕುದಿತಾ ಇತ್ತು. ಇವರು ನಮ್ಮ ಊರಿಗೆ ಬಂದಿರೋ ಹೊಸ ಟೀಚರ್. ನಮಸ್ಕಾರ. ಚಿಕ್ಕಣ್ಣ, ಅಣ್ಣ ಕೂತ್ಕೊಳ್ರಿ, ಊಟ ಮಾಡ್ಬಿಟ್ಟು ಹೋಗಿ. ಅಯ್ಯಯ್ಯೋ, ಅಣ್ಣ ಕರಿತಾ ಇರ್ಬೇಕಾದ್ರೆ ಊಟ ಮಾಡೋದಾ? ಊಟ ಕೂತಾಗ ದೇವ್ರೇ ಕರೆದ್ರು ಎದ್ದು ಹೋಗ್ಬಾರ್ದು ಅಂತಾರೆ ರೀ. ಅಣ್ಣ, ಇವರು ನಮ್ಮ ಊರಿಗೆ ಬಂದಿರೋ ಹೊಸ ಟೀಚರು. ನಾವು ಕಾಯ್ ತುಂಬಿರೋ ಮನೆ ಇದೆಯಲ್ಲ, ಅಲ್ಲಿ ಟೀಚರ್ ಇರೋಕ್ ವ್ಯವಸ್ಥೆ ಮಾಡು. ಚಿಕ್ಕವ್ರು ಊಟ ಮಾಡ್ಬಿಟ್ರಾ? ಅವ್ರ ಆಮೇಲೆ ಮಾಡ್ತೀನಿ ಅಂತ ಎದ್ದು ಹೋದ್ರು. ಮತ್ತೆ ನೀನ್ ಮಾಡ್ತಿದೀಯಾ? ನನಗ್ ಹಸಿತಾಯ್ತು. ಇಬ್ರಿಗೂ ಬೇರೆ ಬೇರೆ ಹೊಟ್ಟೆ ತಾನೆ. ಗಂಡ ಊಟ ಮಾಡಿದ್ಮೇಲೆ ತಾನೇ. ಅದೆಲ್ಲ ಆಗಿನ ಕಾಲದಲ್ಲಿ, ಈಗಲ್ಲ. ಹೊಟ್ಟೆ ಹಸಿದ್ರೆ ಊಟ ಮಾಡ್ಬಿಡ್ಬೇಕು. ಬನ್ನಿ, ನೀವು ಕೂತ್ಕೊಳ್ಳಿ. ನಂದು ನನ್ ಗಂಡಂದು ಒಂದೇ ಹೊಟ್ಟೆ, ಬೇರೆ ಬೇರೆ ಅಲ್ಲ.
ಆ